ರಾಜ್ಯ ಸರ್ಕಾರದ ಕಡೆಯಿಂದ ಪಿಂಚಣಿ ಪಡಿತಾ ಇರೋಂಥವ್ರಿಗೆ ಕೊನೆಗೂ ಕೂಡ ಭರ್ಜರಿ ಗುಡ್ ನ್ಯೂಸ್ ಬಂದಿದೆ. ಹೌದು, ಮೇ ತಿಂಗಳಲ್ಲಿ ನಿಮಗೆ ಡಬಲ್ ಪಿಂಚಣಿ 100% ಬರುತ್ತೆ. ಪಕ್ಕಾ ಇನ್ಫಾರ್ಮೇಷನ್ನು. ಅಂಗವಿಕಲರ ಪಿಂಚಣಿ ಆಗಿರಬಹುದು ಅಥವಾ ಮನಸ್ವಿನಿ ಯೋಜನೆ, ಸಂಧ್ಯಾ ಸುರಕ್ಷೆ, ವಿಧವಾ ವೇತನ, ವೃದ್ಧಾಪ್ಯ ವೇತನ, ಯಾವುದೇ ಪಿಂಚಣಿ ಹಣವನ್ನು ಪಡಿತಾ ಇರಿ, ನಿಮಗಂತೂ ಈ ತಿಂಗಳಲ್ಲಿ 100% to 100% ಡಬಲ್ ಪಿಂಚಣಿ ಹಣ ಬಂದೇ ಬರುತ್ತೆ. ಯಾಕೆ ಡಬಲ್ ಪಿಂಚಣಿ ಹಣ ಬರುತ್ತೆ? ಯಾವುದಾದರೂ ಪಿಂಚಣಿ ಹಣವನ್ನು ಹೆಚ್ಚಿಗೆ ಮಾಡಿದಾರಾ? ಯಾಕೆ ಈ ತಿಂಗಳು ಮಾತ್ರ ಡಬಲ್ ಪಿಂಚಣಿ ಬರುತ್ತೆ? ಎಲ್ಲನೂ ಕೂಡ ನಾನು ನಿಮಗೆ ಡೀಟೇಲ್ಸಾಗಿ ಹೇಳ್ತೀನಿ. ವಿಡಿಯೋನ ಕಂಪ್ಲೀಟಾಗಿ ನೋಡಿ, ಎಲ್ಲೂ ಕೂಡ ಸ್ಕಿಪ್ ಮಾಡಬೇಡಕ್ಕೆ ಹೋಗಬೇಡಿ. ಹಾಗೆ ಫಸ್ಟ್ ಟೈಮ್ ಚಾನಲ್ ನೋಡ್ತಿದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮುಂದೆ ಏನೇ ವಿಡಿಯೋ ಹಾಕಿದ್ರೂ ನಿಮಗೆ ನೋಟಿಫಿಕೇಷನ್ ಬರುತ್ತೆ. ಸೊ ಪಿಂಚಣಿ ಪಡೆಯುತ್ತಾ ಇರೋಂಥವ್ರಿಗೆ ಪ್ರತಿಯೊಬ್ಬರಿಗೂ ಕೂಡ ಇದೊಂದು ಭರ್ಜರಿ ಗುಡ್ ನ್ಯೂಸ್ ಅಂತಲೇ ಹೇಳಬಹುದು. ಹಾಗೆ ಸುಮಾರು ಜನಕ್ಕೆ ಇನ್ನೂ ಕೂಡ ಬೇಜಾರಿದೆ. ಏಪ್ರಿಲ್ ತಿಂಗಳು ಹಣ ನಮ್ಗೆ ಇನ್ನೂ ಬಂದಿಲ್ಲ, ಪಿಂಚಣಿ ಹಣವನ್ನೇ ರಾಜ್ಯ ಸರ್ಕಾರ ಹಾಕಿಲ್ಲ ಅಂತ. ಯಾಕಿಷ್ಟು ತಡ ಆಗಿದೆ ಮತ್ತು ಅದನ್ನು ಯಾವಾಗ ಹಾಕ್ತಾರೆ ಅನ್ನೋದನ್ನ ಕೂಡ ನಾನು ನಿಮಗೆ ಹೇಳ್ಬಿಡ್ತೀನಿ. ಪ್ರತಿ ತಿಂಗಳು ಪಿಂಚಣಿ ಹಣವನ್ನು ಹಾಕಬೇಕಾದ್ರೆ 15ನೇ ತಾರೀಕು ಒಳಗಡೆನೆ ಪಿಂಚಣಿ ಹಣವು ಖಾತೆಗಳಿಗೆ ಬಂದು ತಲುಪ್ತಾ ಇತ್ತು. ಮಾರ್ಚ್ ತಿಂಗಳು ಹಣ ಸ್ವಲ್ಪ ಡಿಲೇ ಆಗಿದೆ, ಜೊತೆಗೆ ಏಪ್ರಿಲ್ ತಿಂಗಳು ಹಣ ಡಿಲೇ ಆಗಿದೆ. ಏನಕ್ಕೆ ಈ 2 ತಿಂಗಳ ಹಣವನ್ನು ತುಂಬ ತಡವಾಗಿ ಹಾಕಿದ್ದಾರೆ? ಏಪ್ರಿಲ್ ತಿಂಗಳದ್ದು ಇನ್ನೂ ಕೂಡ ಜಮನೇ ಆಗಿಲ್ಲ. ನಮಗೆ ಮಾರ್ಚ್ ತಿಂಗಳದ್ದು ಅರ್ಧ ಜನಕ್ಕೆ ಹೋಗಿದೆ, ಇನ್ನೂ ಅರ್ಧ ಜನಕ್ಕೆ ಹೋಗಿಲ್ಲ ಅಂತ ನನ್ನ ಪ್ರೀವಿಯಸ್ ವಿಡಿಯೋಗಳಲ್ಲೂ ಕೂಡ ನಾನು ಇದ್ರ ಬಗ್ಗೆ ನಿಮಗೆ ಮಾಹಿತಿಯನ್ನು ತಿಳಿಸ್ಕೊಟ್ಟಿದ್ದೆ. ಮಾರ್ಚ್ ತಿಂಗಳು ಫಿನಾನ್ಷಿಯಲ್ ಇಯರ್ ಎಂಡಿಂಗ್ ಇರೋದ್ರಿಂದ ಪಿಂಚಣಿ ಹಣ ಹಾಕೋದು ತುಂಬಾ ತಡ ಆಗುತ್ತೆ. ಯಾವುದೇ ಸರ್ಕಾರದ ಯೋಜನೆಗಳಿಂದ ಹಣ ಬರೋದು ಕೂಡ ತುಂಬಾ ತಡ ಆಗುತ್ತೆ. ಇವಾಗ ನಾನು ಪ್ರಿವಿಯಸ್ ವಿಡಿಯೋಗಳಲ್ಲೂ ಕೂಡ ಹೇಳಿದ್ದೀನಿ, ಪ್ರತಿ ಸಲ ಹೇಳ್ತಾ ಇರ್ತೀನಿ, ಫಿನಾನ್ಷಿಯಲ್ ಇಯರ್ ಎಂಡಿಂಗ್ ಇರೋದ್ರಿಂದ ರಾಜ್ಯ ಸರ್ಕಾರದ ಎಲ್ಲ ಯೋಜನೆಗಳ ಹಣ ಕರೆಕ್ಟಾಗಿ ಹೋಗ್ತಾ ಇಲ್ಲ. ಗೃಹಲಕ್ಷ್ಮಿ ಯೋಜನೆಯ ಹಣ ಕೂಡ ಲಾಸ್ಟ್ ಸ್ವಲ್ಪ ದಿನಗಳ ಹಿಂದೆ ಎಲೆಕ್ಷನ್ ಟೈಮಲ್ಲಿ ಸ್ವಲ್ಪ ಜನಕ್ಕೆ ಹಾಕಿದ್ರು, ಮತ್ತೆ ಅದು ಸ್ಟಾಪ್ ಆಗಿದೆ, ಮುಂದಕ್ಕೆ ಮೂವ್ ಆಗಿಲ್ಲ. ಹಾಗೆ ಯುವನಿಧಿ ತಿಂಗಳ ಹಣಗಳು ಕೂಡ 5 ತಿಂಗಳ ಹಣ ಪೆಂಡಿಂಗ್ ಇದೆ. ಡಿಸೆಂಬರ್ ಕಡೆಯಿಂದ ಕೂಡ ಅಮೌಂಟ್ ಬಂದಿಲ್ಲ. ಫಿನಾನ್ಷಿಯಲ್ ಪ್ರಾಬ್ಲಮ್, ಹಣಕಾಸಿನ ತೊಂದರೆ ಅನ್ನೋದು ಎಷ್ಟು ನಿಜನೋ, ಫಿನಾನ್ಷಿಯಲ್ ಇಯರ್ ಎಂಡಿಂಗ್ ಅನ್ನೋದು ಕೂಡ ತುಂಬಾ ಪ್ರಾಬ್ಲಮ್ ಮಾಡಿಕೊಟ್ಟಿದೆ. ಸೊ ಹಾಗಾಗಿ ಅವರು ಪಿಂಚಣಿ ಹಣವನ್ನು ಹಾಕಿರಲಿಲ್ಲ. ಈಗ ನಿಮಗೆ ಏಪ್ರಿಲ್ ತಿಂಗಳದ್ದು ಫಿನಾನ್ಷಿಯಲ್ ಇಯರ್ ಎಂಡಿಂಗ್ ಸ್ಟಾರ್ಟಿಂಗ್ ಇರೋದ್ರಿಂದ ಆ ತಿಂಗಳು ಪೂರ್ತಿ ಅವರು ಹಣವನ್ನು ಹಾಕೋದಕ್ಕೆ ಸಿಕ್ಕಾಪಟ್ಟೆ ಪ್ರಯತ್ನ ಪಟ್ಟರು ಕೂಡ ಹಣ ಹಾಕೋದಕ್ಕೆ ಆಗಿಲ್ಲ ಅನ್ನೋ ಮಾಹಿತಿ ಸಿಕ್ಕಿದೆ. ಸೊ ಈಗ ನಿಮಗೆ ಏನೇನು ಪಿಂಚಣಿ ಹಣ ಬಂದಿಲ್ವೋ ಎಲ್ರಿಗೂ ಕೂಡ ಲೇಟೆಸ್ಟ್ ಅಪ್ಡೇಟ್ ಪ್ರಕಾರ ಭರ್ಜರಿ ಗುಡ್ ನ್ಯೂಸ್ನೇ ಕೊಟ್ಟಿದ್ದಾರೆ. ಏಪ್ರಿಲ್ ತಿಂಗಳು ಪಿಂಚಣಿ ನಮ್ಗೆ ಇನ್ನೂ ಬಂದಿಲ್ಲ, ಮಾರ್ಚ್ ತಿಂಗಳದ್ದು ಬಂದಿಲ್ಲ ಅಂತ ಹೇಳಿದ್ರೆ ಮೇ ತಿಂಗಳಲ್ಲಿ ನಿಮಗೆ ಡಬಲ್ ತ್ರಿಬಲ್ ಧಮಾಕ ಅಂತೂ 100% ಹೌದು. ಈಗ ಫಿನಾನ್ಷಿಯಲ್ ಇಯರ್ ಎಂಡಿಂಗ್ ಸ್ಟಾರ್ಟ್ ಆಗಿ 1 ಮಂತ್ ಕಂಪ್ಲೀಟ್ ಆಗಿದೆ. ಸೊ ಏನೇನು ಪ್ರೋಸೆಸ್ಗಳಿತ್ತೋ, ಲಾಸ್ಟ್ ಇಯರ್ದು ಏನೇನು ಕೆಲಸಗಳಿತ್ತೋ ಅದನ್ನೆಲ್ಲ ಕೂಡ ಕಂಪ್ಲೀಟ್ ಮಾಡ್ಕೊಂಡಿದ್ದಾರೆ. ಇನ್ನು ಮಾರ್ಚ್ 31ಕ್ಕೆ 2025-26 ಫಿನಾನ್ಷಿಯಲ್ ಇಯರ್ ಎಂಡಿಂಗ್ ಆಗಿದೆ. ಸೊ ಆ ವರ್ಷದ ಏನೇನು ಪ್ರೋಸೆಸ್ ಆಗಬೇಕಿತ್ತು ಅದನ್ನೆಲ್ಲ ಕೂಡ ಅವ್ರು ಮಾಡಿಕೊಂಡು ಯಾವುದೇ ಹಣ ಬಾಕಿ ಉಳಿಸ್ಕೊಳ್ದೇರೆ ಎಲ್ಲನೂ ಕ್ಲಿಯರ್ ಮಾಡಬೇಕಾಗಿರುತ್ತೆ. ಫಿನಾನ್ಷಿಯಲ್ ಇಯರ್ ಎಂಡಿಂಗ್ ಆಗೋಕ್ಕಿಂತ ಮುಂಚೆ ಆ ವರ್ಷದ ಏನೇನು ಅಮೌಂಟ್ ಅವ್ರಿಗೆ ಬಿಡುಗಡೆ ಮಾಡಿರ್ತಾರೋ ಅಷ್ಟು ಕೂಡ ಕ್ಲಿಯರ್ ಮಾಡಬೇಕಾಗುತ್ತೆ. ಇನ್ ಕೇಸ್ ಅದೇನಾದರೂ ಶಾರ್ಟೇಜ್ ಆಗಿತ್ತು ಅಂತ ಹೇಳಿದ್ರೆ ಮುಂದಿನ ವರ್ಷದಲ್ಲಿ, ಈಗ 2026-27 ಈಗ ಸ್ಟಾರ್ಟ್ ಆಗಿದೆ ಅಲ್ವಾ ಫಿನಾನ್ಷಿಯಲ್ ಇಯರ್ ಎಂಡಿಂಗು, ಇದರಲ್ಲಿ ಹಣವನ್ನು ಅವರು ಬಳಕೆನ ಮಾಡ್ಕೋಬೋದಾಗಿರುತ್ತೆ. ಒಂದು ವರ್ಷಕ್ಕೆ ಇಷ್ಟು ಅಂತ ಅವ್ರು ಅಮೌಂಟ್ನ ಕೊಟ್ಟಿರ್ತಾರೆ, ಅದಕ್ಕಿಂತ ಸ್ವಲ್ಪ ಅಮೌಂಟ್ ಏನಾದರೂ ಕಡಿಮೆ ಆಯಿತು ಅಂತ ಹೇಳಿದ್ರೆ ಈ ವರ್ಷದ ಹಣದಲ್ಲಿ ಅವರು ಬಳಸ್ಕೋಬಹುದು, ಅದನ್ನು ಯೂಸ್ ಮಾಡ್ಕೋಬಹುದು. ಬಟ್ ಅದನ್ನು ಬಳಸ್ಕೊಳ್ಳೋದಕ್ಕೆ ಒಂದಷ್ಟು ಹಂತಗಳಿರುತ್ತೆ. ಕೆಲವು ವ್ಯಕ್ತಿಗಳಿಂದ ಸೈನ್ ಪಡ್ಕೊಳ್ಳೋದಾಗಿರಲಿ ಅಥವಾ ಅವರಿಂದ ಪರ್ಮಿಷನ್ ತಗೊಳ್ಳೋದಾಗಿರಲಿ, ಇದೆಲ್ಲ ಮೇನ್ ಆಗಿರುತ್ತೆ. ಸೊ ಮಾರ್ಚ್ದು ಏನು ಉಳಿಸ್ಕೊಂಡಿದ್ರು ಅದು ಹಣದ ಪ್ರಾಬ್ಲಮ್ ಆಗಿತ್ತು. ಈಗ ಆರ್ಥಿಕ ವರ್ಷ ಹೊಸದಾಗಿ ಸ್ಟಾರ್ಟ್ ಆಗಿರೋದ್ರಿಂದ ಈ ವರ್ಷದ ಹಣವನ್ನು ಹಾಕಬೇಕು ಅಂತ ಹೇಳಿದ್ರೆ ಅದಕ್ಕೇನೇನು ಪ್ರೋಸೆಸ್ ಮಾಡ್ಕೋಬೇಕು, ಎಲ್ಲಿ ಅವ್ರ ಮಾಹಿತಿಯನ್ನು ಪಡ್ಕೋಬೇಕು, ಎಲ್ಲಿ ಸೈನ್ ತಗೋಬೇಕು, ಎಲ್ಲಿ ಅಪ್ರೂವ್ ಮಾಡಿಸ್ಕೋಬೇಕು, ಅದನ್ನೆಲ್ಲ ಕೂಡ ಮಾಡಿಸ್ಕೊಂಡಿರೋದ್ರಿಂದ ಮೇ ತಿಂಗಳಲ್ಲಿ ನಿಮಗೆ ಬಾಕಿ ತಿಂಗಳ ಎಲ್ಲ ತಿಂಗಳ ಹಣವು 100% ಬಿಡುಗಡೆ ಆಗುತ್ತೆ. ಇತ್ತೀಚೆಗೆ ಸಿದ್ದರಾಮಯ್ಯ ಅವರು ದಾಖಲೆಯ ಬಜೆಟ್ ಮಂಡನೆ ಮಾಡಿದ್ರು ಅಲ್ವಾ, ಸೊ ಆಗ ಪಿಂಚಣಿ ಹಣಕ್ಕೂ ಕೂಡ ಒಂದಷ್ಟು ಹಣವನ್ನು ನಿಗದಿ ಮಾಡಿದ್ದಾರೆ. ಅದನ್ನು ಖರ್ಚು ಮಾಡ್ಕೊಳ್ಳೋಂಥ ಅಥವಾ ಅದನ್ನು ಯೂಸ್ ಮಾಡ್ಕೊಳ್ಳೋಂಥ ಟೈಮು ಈಗ ಸ್ಟಾರ್ಟ್ ಆಗಿದೆ. ಸೊ 1 ತಿಂಗಳ ನಂತರ ಆ ಹಣವನ್ನು ಬಳಕೆ ಮಾಡಿಕೊಂಡು ಪೆಂಡಿಂಗ್ ಹಣವನ್ನು ಕೂಡ ಬಿಡುಗಡೆ ಮಾಡುವಂತಹ ಎಲ್ಲ ಸಾಧ್ಯತೆಗಳು ಇದ್ದು 100% ಅಮೌಂಟ್ ಬಂದೇ ಬರುತ್ತೆ. ಮತ್ತೊಂದು ವಿಚಾರ ಏನಪ್ಪ ಅಂತ ಹೇಳಿದ್ರೆ, ರಾಜ್ಯ ಸರ್ಕಾರದ ಹತ್ರ ದುಡ್ಡಿದ್ರೆ ಅವರು ಯಾವುದೇ ಹಣವನ್ನು ಉಳಿಸ್ಕೊತಾ ಇರಲಿಲ್ಲ. ಗೃಹಲಕ್ಷ್ಮಿ ಆಗಿರಬಹುದು, ಯುವ ನಿಧಿ ಆಗಿರಬಹುದು, ಮತ್ತು ಪಿಂಚಣಿ ಹಣ ಹಾಕಿರಬಹುದು. ಪಿಂಚಣಿ ಹಣ ಹಾಕೋದಕ್ಕೆ ಫಂಡ್ ಪ್ರಾಬ್ಲಮ್ ಇದ್ದಿದ್ದರಿಂದನೇ ಅವರು ಪಿಂಚಣಿ ಹಣವನ್ನು ಹಾಕಿರಲಿಲ್ಲ. ಸೊ ಈಗ ಇತ್ತೀಚೆಗೆ ನಮ್ಮ ಸಿದ್ದರಾಮಯ್ಯ ಅವರು ದಾಖಲೆಯ ಬಜೆಟ್ ಮಂಡನೆಯನ್ನು ಮಾಡಿದ್ರು. ಆಗ ಕೂಡ ಪಿಂಚಣಿ ಹಣಕ್ಕೆ ಬೇಕಾದಂತಹ ಒಂದಷ್ಟು ಕೋಟಿ ಹಣವನ್ನು ಅವರು ಎತ್ತಿಟ್ಟಿದ್ದಾರೆ. ಅದನ್ನು ಈಗ ಯೂಸ್ ಮಾಡ್ಕೋಬಹುದು. ಈಗ ಹೊಸದಾಗಿ ಫಿನಾನ್ಷಿಯಲ್ ಇಯರ್ ಎಂಡಿಂಗ್ ಸ್ಟಾರ್ಟ್ ಆಗಿದೆ. ಫಿನಾನ್ಷಿಯಲ್ ಇಯರ್ ಸ್ಟಾರ್ಟ್ ಆಗಿದೆ ಏಪ್ರಿಲ್ 1ನೇ ತಾರೀಕಿಂದ. ಇನ್ನು ಮುಂದೆ ಈ ವರ್ಷಕ್ಕೆ ಕೊಟ್ಟಿರುವಂತಹ ಬಜೆಟ್ ಹಣವನ್ನು ಅವರು ಬಳಕೆಯನ್ನು ಮಾಡ್ಕೋಬಹುದು. ಸೊ ಈಗ ಬಳಕೆಯನ್ನು ಮಾಡಿಕೊಂಡು ಏನು ಪೆಂಡಿಂಗ್ ಹಣ ಇದೆ ಎಲ್ಲ ಸ್ಕೀಮ್ಗಳದ್ದು ಕೂಡ ಕ್ಲಿಯರ್ ಮಾಡ್ತಾರೆ ಇವರು. ಫೆಬ್ರವರಿ ತಿಂಗಳು ಪೆಂಡಿಂಗ್ ಇತ್ತು ಅಂತ ಹೇಳಿದ್ರೆ ಮಾರ್ಚ್ ತಿಂಗಳದ್ದು ಪೆಂಡಿಂಗ್ ಇರುವಂಥದ್ದು, ಹಾಗೆ ಏಪ್ರಿಲ್ ತಿಂಗಳು ಎಲ್ಲ ತಿಂಗಳು ಅಮೌಂಟ್ ಕೂಡ ಇದೇ ಮಂತಲ್ಲಿ ಕ್ಲಿಯರ್ ಮಾಡ್ತಾರೆ.
ಸೊ ಈ ಮಂತಲ್ಲಿ ನಿಮಗೆ ಡಬಲ್ ಪಿಂಚಣಿ ಬರೋದು ಕನ್ಫರ್ಮ್ 100% ಸತ್ಯ ಆಗಿರುತ್ತೆ. ಮೊದಲನೇ ವಾರದಲ್ಲಿ ನಿಮಗೆ ಒಂದು ಕಂತಿಂದ ಹಣ ಹಾಕ್ತಾರೆ, ಅಂದರೆ ಒಂದು ತಿಂಗಳದ್ದು ಪಿಂಚಣಿ ಹಣವನ್ನು ಹಾಕಿ 2ನೇ ತಿಂಗಳಲ್ಲಿ ಮತ್ತೊಂದು ತಿಂಗಳ ಪಿಂಚಣಿ ಹಣವನ್ನು ಹಾಕ್ತಾರೆ. ಸೊ ಪಿಂಚಣಿ ಹಣ ಬಂದಿಲ್ಲ ಅಂತ ಹೇಳ್ತಾ ಇದ್ದವರು ಇವಾಗಂತೂ ಆರಾಮಾಗಿ ಇರಬಹುದು. ಖಂಡಿತವಾಗ್ಲೂ ಇದೇ ವೀಕಲ್ಲಿ ನಿಮಗೆ ಹಣ ಬರುತ್ತೆ. ಪಿಂಚಣಿ ಹಣದ ಬಗ್ಗೆ ಸಿಕ್ಕಿರುವಂತಹ ಲೇಟೆಸ್ಟ್ ಅಪ್ಡೇಟ್ ಇದೇ ಆಗಿತ್ತು. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಮಿಸ್ ಮಾಡಿ ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲೇ ಕಾಣೋ ಬೆಲ್ಲೈಕನ್ ಮೇಲೆ ಕೂಡ ಕ್ಲಿಕ್ ಮಾಡಿ. ಮುಂದೆ ವಿಡಿಯೋ ಹಾಕಿದ್ರೆ ನೋಟಿಫಿಕೇಶನ್ ಬರುತ್ತೆ. ಇದೇ ಥರ ಸಪೋರ್ಟ್ ಮಾಡ್ತೀರಿ. ಥ್ಯಾಂಕ್ ಯು.